ಅದಾದ ಮೇಲೆ ಸರ್ಕಾರ ಯಡಿಯೂರಪ್ಪನವರು ತಕ್ಷಣ 10 ಕೋಟಿ ರೂಪಾಯಿ ಮಂಜೂರು ಮಾಡಿದ್ರು ಈ ಸ್ಮಾರಕಕ್ಕೆ. ಒಂದು ಪ್ರತಿಷ್ಠಾನ ಟ್ರಸ್ಟ್ ನ ಶುರು ಮಾಡಿದ್ರು, ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಅಂತ. ಅದು ಸರ್ಕಾರದ ಟ್ರಸ್ಟ್. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ. ಅಮ್ಮವರು ಮತ್ತೆ ನಾನು ಇಬ್ರು ಅದರಲ್ಲಿ ಟ್ರಸ್ಟೀಸ್ ಇದ್ದೀವಿ. ನಮ್ಮ ಜೊತೆ ಇನ್ನೂ ಸಾಕಷ್ಟು ಜನ ಅದರಲ್ಲಿ ಟ್ರಸ್ಟೀಸ್ ಇದ್ದಾರೆ. ನಮಗೆ ಒಂದು ವಿಶೇಷವಾದಂತಹ ಆದ್ಯತೆ ಇದೆ, ನಮ್ಮ ಮಾತಿಗೆ ಒಂದು ಬೆಲೆ ಇದೆ. ನಾವು ಕುಟುಂಬದವರು ಆಗಿರೋದ್ರಿಂದ ಅದು ಒಂದು ಬೆಲೆ ಇದೆ ಅಷ್ಟೇ. 10 ಕೋಟಿಯಲ್ಲಿ 8 ಕೋಟಿ ಸ್ಮಾರಕಕ್ಕೆ, ಅಂದ್ರೆ ಸ್ಮಾರಕ ನಿರ್ಮಾಣಕ್ಕೆ, ಆ ಕಟ್ಟಡಕ್ಕೆ 2 ಕೋಟಿ ಬಂದ್ಬಿಟ್ಟು ಜಾಗಕ್ಕೆ, 2 ಎಕರೆ ಜಾಗಕ್ಕೆ ಅಂತ ಹೇಳಿದ್ರು. 10 ಎಕರೆ ಜಾಗಕ್ಕೆ ಅವ್ರು ಕೇಸ್ ಹಾಕೊಂಡಿದ್ದಾರೆ. ಈಗ ಈ 2 ಎಕರೆ ಜಾಗದಲ್ಲಿ ಸ್ಮಾರಕ ಆಗ್ಬೇಕು. ಹೇಗಾಗತ್ತೆ ಇದು ಆಗ್ಬೇಕು ಅಂತಂದ್ರೆ ನಾನು ಸುಮಾರು ಬಾರಿ ಅಡ್ವೊಕೇಟ್ ಜನರಲ್ ಅವರನ್ನ ಭೇಟಿ ಮಾಡಿದ್ದೀನಿ. ನಮ್ಮ ರಾಜ್ಯ ಸರ್ಕಾರದ ವಕೀಲರು ಕೂಡ ಸಾಕಷ್ಟು ಬಾರಿ ಹೋರಾಡಿದ್ದಾರೆ. ಇದು ಒಂದು 2 ಎಕರೆ ಜಾಗ ಏನಿದೆ ಅದನ್ನು ಸೆಪರೇಟ್ ಮಾಡಿ ಸರ್ಕಾರ ಅದಕ್ಕೆ 2 ಕೋಟಿ ಮಂಜೂರು ಮಾಡಿದೆ. ಅದು 2 ಕೋಟಿ ತಗೊಂಡು ನಮಗೆ ಅವಕಾಶ ಮಾಡಿಕೊಡಿ ಅದನ್ನ ಸ್ಮಾರಕ ಕಟ್ಟೋದಕ್ಕೆ. ಆದ್ರೆ ಸರ್ಕಾರ ಅಂದ್ರೆ ನ್ಯಾಯಾಲಯ ಹೇಳ್ತು ಅದು 10 ಎಕರೆ ಮೇಲೆ ಕೇಸ್ ಹಾಕಿದ್ದಾರೆ, ಮೊಕದ್ದಮೆ ಹೂಡಿದ್ದಾರೆ, ಅದು ಇತ್ಯರ್ಥ 10 ಎಕರೆ ಮೇಲೇನೆ ಆಗ್ಬೇಕು ಅಂತ. 2 ಎಕರೆ ಸೆಪರೇಟ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಎಷ್ಟೇ ಪ್ರಯತ್ನ ಪಟ್ಟರು ಅದು ಆಗ್ಲಿಲ್ಲ. ಗೀತಾ ಬಾಲಿಯವರು ಅವರನ್ನು ನಾವು ಸಾಕಷ್ಟು ಬಾರಿ ಕೇಳ್ಕೊಂಡ್ವಿ. ನಮ್ಮ ಎದುರುಗಡೆ ಸಾಕಷ್ಟು ಬಾರಿ ಒಕ್ಕೊಂಡ್ರು ಕೂಡ, ಆದ್ರೆ ಅದು ಆಗ್ಲಿಲ್ಲ. ಅದಾದ ಮೇಲೆ ಆಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಅದು ಯಾಕೆ ಆಗಲ್ಲ ಅಂತ. ಅವರು ಬಹುಶಃ ಇದು ಆಗೋದಕ್ಕೋಸ್ಕರ ಆ ಕೇಸ್ನ ವಿಡ್ರಾ ಮಾಡ್ಕೊಂಡ್ರೆ, ಯಾಕಂದ್ರೆ ವಿಡ್ರಾ ಮಾಡೋದು ಒಂದೇ ಒಂದು ದಾರಿ, ಇಲ್ಲ ಇತ್ಯರ್ಥ ಆಗಬೇಕು ಇಲ್ಲ ವಿಡ್ರಾ ಮಾಡ್ಕೋಬೇಕು. ಇತ್ಯರ್ಥ ಆಗೋದಕ್ಕೆ ಎಷ್ಟು ವರ್ಷ ತಗೊಳುತ್ತೋ ಗೊತ್ತಿಲ್ಲ, ವಿಡ್ರಾ ಮಾಡ್ಕೋಬಹುದು. ವಿಡ್ರಾ ಮಾಡ್ಕೊಂಡ್ರೆ ರಾತ್ರಿ ಅವ್ರ ಸಹೋದರರು ಅದನ್ನ ಮಾರ್ಕೊಂಡ್ಬಿಟ್ರೆ ಬಹುಶಃ ಆತಂಕ ಆಕೆಗೆ ಇರಬಹುದೇನೋ. ಹಾಗಾಗಿ ಆಕೆ ವಿಡ್ರಾ ಮಾಡ್ಕೊಂಡಿಲ್ಲ ಅದನ್ನ. ಅದು ಹಾಗೇ ಉಳಿತು. ಅಮ್ಮವರು ಅಪ್ಪವರ ಅಸ್ಥಿ ಏನಿದೆ, ಅಸ್ಥಿ ಅವಶೇಷಗಳೇನಿದೆ ಅದು ಅಲ್ಲೇ ಇಟ್ಟಿದ್ರು. ಅಭಿಮಾನ್ ಸ್ಟುಡಿಯೋದಲ್ಲಿ ಒಂದು ಜಾಗದಲ್ಲಿ ಇಟ್ಟಿದ್ರು, ಸುರಕ್ಷಿತವಾಗಿ ಇಟ್ಟಿದ್ರು. ಅಲ್ಲಿ ಈಗ ಏನು ಮಂಟಪ ಇತ್ತಲ್ಲ ಅದರ ಕೆಳಗಡೆ ಏನೇನೂ ಇರ್ಲಿಲ್ಲ. ಕೆಲವರು ಅದನ್ನು ಹೇಳಿದ್ರು, ಒಂದು ಚೊಂಬಲ್ಲಿ ಇಟ್ಟಿದ್ರು. ಇಲ್ಲ, ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ, ಏನೇನೂ ಇರ್ಲಿಲ್ಲ. ಇವಾಗ ಹೇಗಿದೆಯಲ್ಲ ಹಾಗೇ ಇತ್ತು. ಸಂಸ್ಕಾರ ಆದ ಮೇಲೆ ಅಗ್ನಿ ಸ್ಪರ್ಶ, ಎಷ್ಟೋ ಜನ ಅದು ಅನ್ಕೊಂಡಿದ್ದಾರೆ. ಕ್ಷಮಿಸ್ಬೇಕು, ಪದಗಳನ್ನ ಬಳಸ್ತಾ ಇದ್ದೀನಿ ಕೆಲವುದು, ನನಗೆ ಅದು ಇಷ್ಟ ಇಲ್ಲ. ಆದ್ರೆ ಅವರನ್ನ ಹೂತ್ ಹಾಕಿರ್ಲಿಲ್ಲ ನಾವು. ಸುಮಾರು ಜನಕ್ಕೆ ಅದೂ ಒಂದು ಗೊಂದಲ ಇದೆ. ಅವರಿಗೆ ಅಗ್ನಿ ಸ್ಪರ್ಶ ಕೊಟ್ಟಿತ್ತು, ದಹನ ಆಗಿತ್ತು. ಅಲ್ಲಿ ಏನೇನೂ ಇರ್ಲಿಲ್ಲ ಮಾರನೇ ದಿವಸ. ಅದಾದ ಮೇಲೆ ಅಮ್ಮ ಅದು ಪೂರ್ತಿ ಅದನ್ನ ಅವರ ಅಸ್ಥಿ ಅವಶೇಷಗಳನ್ನ ಅಲ್ಲಿ ಸುರಕ್ಷಿತವಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇಟ್ಟಿದ್ರು. 1-2 ವರ್ಷ ಆದ್ಮೇಲೂ ಕೂಡ ಅಲ್ಲಿ ಏನು ಆಗ್ತಾನೇ ಇಲ್ಲ ಅಂದ ತಕ್ಷಣ ನಿರ್ಧಾರ ಮಾಡಿ ಅದನ್ನ ನಾವು ಸಂಗಮಕ್ಕೆ ಹೋಗಿ ಅದರ ವಿಸರ್ಜನೆ ಮಾಡಿದ್ವಿ. ಆದ್ರೆ ಈ ಒಂದು ಗೊಂದಲ, ಗಲಾಟೆ, ಇದರ ಮಧ್ಯೆ ಅದು ಆಗತ್ತೋ ಇಲ್ಲೋ, ಸ್ಮಾರಕ ಆಗತ್ತೋ ಇಲ್ವೋ, ಅಥವಾ ಆದ್ರೂ ಕೂಡ ಯಾವಾಗ ಆಗತ್ತೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅಮ್ಮನ್ಗೇನ್ ಅನಿಸ್ತೋ ಗೊತ್ತಿಲ್ಲ ನನಗೆ. ಆದ್ರೆ ಒಂದು ಕಲಶದಲ್ಲಿ ಅಸ್ಥಿ ಅವಶೇಷಗಳನ್ನ ಅದನ್ನ ಇಟ್ಟು ಮೈಸೂರಲ್ಲಿ ನಮಗ್ ತುಂಬಾ ಆಪ್ತರಿದ್ದಾರೆ, ಅವ್ರ ಹತ್ರ ಇಟ್ರು. ಇವಾಗಿರೋ ನಮ್ಮ ಮೈಸೂರಲ್ಲಿ ಸ್ಮಾರಕ ಏನಿದೆ ಅದು ಕೂಡ ನಾನು ವಿಡಿಯೋ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ 2.5 ವರ್ಷಗಳ ಹಿಂದೆ ಹಾಕೊಂಡಿದ್ದೇನೆ. ಅದರ ಪೂಜೆ ಮಾಡಿ ಅದನ್ನ ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೆ ಈಗಿರೋ ಪುತ್ಥಳಿ ಏನಿದೆ, ಅಪ್ಪ ಅವ್ರದ್ದು ಪುತ್ಥಳಿ ಏನಿದೆ ಮೈಸೂರಲ್ಲಿ, ಅದು ಅದರ ಮೇಲೆ ನಿಂತ್ಕೊಂಡಿದೆ. ಅವ್ರು ಅಲ್ಲಿ ನಿಂತ್ಕೊಂಡಿದ್ದಾರೆ, ಅದರ ಮೇಲೆ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೊಂದು, ಆ ಸ್ಥಳಕ್ಕೊಂದು ವಿಶೇಷವಾದಂತ ಆದ್ಯತೆ ಇದೆ. ಹಾಗಂತ ಈ ಪುಣ್ಯ ಭೂಮಿಗೆ ಅಥವಾ ಅದರ ಆದ್ಯತೆ ಕಮ್ಮಿ ಆಗಲ್ಲ. ಯಾಕಂತಂದ್ರೆ ಅಲ್ಲಿ ಏನೂ ಇರ್ಲಿಲ್ಲ.
ಆ ಮಂಟಪ ಕಟ್ಸಿದ್ದು ಕೂಡ ಅಮ್ಮನೇ. ಅಮ್ಮ ಸ್ವಂತ ಖರ್ಚಿಂದ ಕಟ್ಸಿರೋ ಮಂಟಪ. 1-2 ವರ್ಷ ಆದ್ಮೇಲೆ ಅದರ ಒಂದು ದುರಸ್ತಿ ಕಾಮಗಾರಿ ಕೂಡ ಅಮ್ಮನೇ ಮಾಡಿಸಿತ್ತು. ಬೇರೆ ಯಾರು ಮಾಡಿದ್ದಲ್ಲ, ಅಮ್ಮ ಮಾಡಿಸಿತ್ತು. ಆ ರಸ್ತೆ ಎದುರುಗಡೆ ಒಂದು 14.3 ಕಿಲೋಮೀಟರ್ ರಸ್ತೆ ಇದೆ. 4 ವರ್ಷ ಹೋರಾಡಿದೀವಿ ಅದಕ್ಕೆ. ಅದು ಕೂಡ 2.5 ವರ್ಷಗಳಾದ ಮೇಲೆ ಅದರ ನಾಮಕರಣ ಆಯಿತು, ಅಧಿಕೃತವಾಗಿ ನಾಮಕರಣ ಆಯಿತು ಬಿಬಿಎಂಪಿಯಿಂದ. 1.5 ವರ್ಷ ಅದಕ್ಕೆ ನಾಮಫಲಕಗಳು ಅಲ್ಲಿ ಬಿದ್ದು ಅದರ ಮೇಲೆ ಹೆಸರುಗಳು ಬರೋದಕ್ಕೆ ಅದಕ್ಕೆ 1.5 ವರ್ಷ ಬೇಕಾಯ್ತು. ಒಟ್ಟು 4 ವರ್ಷ ಬೇಕಾಯ್ತು. ಕೊನೆಯ 6 ತಿಂಗಳಲ್ಲಿ ಕೆಲವರು ಬಂದು ಅದನ್ನು ನಾವು ಮಾಡಿದ್ವು ಅಂತ ಹೇಳಿದ್ರು. ಇವತ್ತಿಗೂ ಕೂಡ ನೀವು ಅನಂತಕುಮಾರ್ ಅವರ MP, ex-MP, ಮಾಜಿ MP ಏನಿದ್ರು, ಈಗಿಲ್ಲ, ನಮ್ಮ ಮಧ್ಯೆ ಇಲ್ಲ, ಅವರ ಪ್ರಯತ್ನದಿಂದ ಆಗಿರುತ್ತಿತ್ತು. ಆದರೆ ಅದರ ಹಿಂದೆ ಯಾರು ಅವ್ರಿಗೆ ಕರೆಗಳನ್ನ ಮಾಡ್ತಾ ಇದ್ರು, ಯಾರು ಅವರನ್ನ ಭೇಟಿ ಮಾಡ್ತಾ ಇದ್ರು, ಕೇಳ್ಕೊಳ್ಳಿ. ಅವರ ಕಚೇರಿ ಇದೆ, ಅಲ್ಲಿ ಮುರಳೀಧರ್ ಅಂತಿದ್ದಾರೆ, ಪ್ರಕಾಶ್ ಅಂತಿದ್ದಾರೆ, ನಾರಾಯಣ ಗಂಭೀರ್ ಅಂತಿದ್ದಾರೆ. ಈಗ ನಾರಾಯಣ ಗಂಭೀರ್ ಅವರು ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನ ಕೇಳಿ. ಅಥವಾ BBMP ಅವಾಗ BJP ಪ್ರೆಸಿಡೆಂಟ್ ಅಧ್ಯಕ್ಷರು ಸುಬ್ಬಣ್ಣ ಅಂತಿದ್ರು, ಅವರನ್ನ ಕೇಳಿ. ಯಾರು ಕರೆಗಳನ್ನ ಮಾಡ್ತಾ ಇದ್ರು, ಯಾರು ಭೇಟಿ ಮಾಡ್ತಾ ಇದ್ರು, ಇದು ಮಾಡಿ ಇದರ ಕಲ್ಪನೆ ಯಾರ್ದು, ಈ ರಸ್ತೆ ಆಗ್ಬೇಕು ಅನ್ನೋ ಕಲ್ಪನೆ ಯಾರ್ದು, ಕೇಳಿ, ನಿಮ್ಗೆ ಗೊತ್ತಾಗತ್ತವ. ಯಾವತ್ತೂ ಕೂಡ ನಾವು ನಮ್ಮ ತಂದೆ ತಾಯಿಯವ್ರಿಗೋಸ್ಕರ ಮಾಡುದು ಅಥವಾ ನಮ್ಮ ತಂದೆ ತಾಯಿ ನಮಗೋಸ್ಕರ ಮಾಡಿದ್ರೆ ನಾವು ಹೇಳ್ಕೊಳ್ಳಲ್ಲ. ಅದು ನಮ್ಮ ಕರ್ತವ್ಯ ಆಗಿರ್ತದೆ. ನಮ್ಮ ನಮನಗಳನ್ನ ಸಲ್ಲಿಸ್ತೀವಿ ನಾವು. ಹಿರಿಯರಿದ್ರೆ ಅದನ್ನ ನಮ್ಮ ನಮನಗಳನ್ನ ಸಲ್ಲಿಸ್ತೀವಿ. ನಾವು ಮಾಡುದು ಅಂತ ನಾವು ಹೇಳ್ಕೊಳ್ಳಲ್ಲ ಅದನ್ನ. ಆದ್ರೆ ಇವತ್ತು ಹೇಳ್ಕೊಳ್ಳೋ ಪರಿಸ್ಥಿತಿ ಬರ್ತಿದೆಯಲ್ಲ, ಇದು ದುರಂತ.